ಬ್ರೋಗೌಡ ಅಂತಾನೆ ಹೆಸರಾಗಿರುವ ಶಮನ್ ಜನಪ್ರಿಯ ಗಾಯಕ ಮತ್ತು ನಟ. ಮೂಲತಃ ಬೆಂಗಳೂರಿನವರಾದ ಇವರು ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದಿದ್ದಾರೆ. ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡಿಕೊಂಡಿದ್ದಾರೆ. ತಮ್ಮ ಅದ್ಭುತ ಕಂಠದಿಂದಲೇ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಹತ್ತಿರವಾಗಿದ್ದ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಸ್ಪರ್ಧಿಯಾಗಿ ಕನ್ನಡ ಕಿರುತೆರೆಗೆ ಪ್ರವೇಶ ಮಾಡಿದ್ರು. ಬಿಗ್ ಬಾಸ್ನಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾದ್ರು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ದೊಡ್ಡ ಸಿಂಗರ್ ಆಗಿ, ಲವರ್ ಬಾಯ್ ಆಗಿ, ಈಗ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಇದೀಗ ರಿಯಲ್ ಲೈಫ್ನಲ್ಲೂ ಕೂಡ ಹೊಸ ಬಾಳಿನ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ. ಮೇಘನಾ ಜೊತೆ ಸಪ್ತಪದಿ ತುಳಿಯೋದಕ್ಕೆ ರೆಡಿಯಾಗಿದ್ದಾರೆ. ಶಮಂತ್ ಇತ್ತೀಚೆಗಷ್ಟೇ ಫೆಬ್ರವರಿ 14ರಂದು ತಮ್ಮ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಅನ್ನ ಕೊಟ್ಟಿದ್ರು. ಇದೇ ಮೇ 21ರಂದು ಬ್ರೋಗೌಡ ಹಸೆಮಣೆ ಏರಲಿದ್ದಾರೆ. ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಫ್ಯಾಮಿಲಿ ಮ್ಯಾನ್ ಆಗೋದಕ್ಕೆ ಹೊರಟಿರುವ ಶಮಂತ್ ಬ್ರೋಗೌಡ ಮನೆಯಲ್ಲಿ ಹಳದಿ ಶಾಸ್ತ್ರ ಕೂಡ ನೆರವೇರಿದೆ. ಹಾಗೆ ಭಾವಿ ಪತ್ನಿ ಮೇಘನಾ ಅವರಿಗೂ ಅವರ ಮನೆಯಲ್ಲಿ ಹಳದಿ ಶಾಸ್ತ್ರ ನಡೆದಿದೆ. ಈ ಕಾರ್ಯಕ್ರಮದ ಫೋಟೋ ಹಾಗೂ ವಿಡಿಯೋನ ಮೇಘನಾ ಹಾಗೂ ಶಮಂತ್ ಬ್ರೋ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆಯಷ್ಟೇ ನಟ ಶಮಂತ್ ಭಾವಿ ಪತ್ನಿ ತಮ್ಮ ಬ್ಯಾಚುಲರ್ಸ್ ಪಾರ್ಟಿ ಕೂಡ ಮಾಡಿಕೊಂಡಿದ್ರು. ಮೇಘನಾ ಅವರ ಸ್ನೇಹಿತರು ರೆಸಾರ್ಟ್ ಒಂದರಲ್ಲಿ ಬ್ಯಾಚುಲರ್ ಪಾರ್ಟಿ ಆಯೋಜನೆ ಮಾಡಿದ್ರು. ಈ ಪಾರ್ಟಿಯಲ್ಲಿ ಮೇಘನಾ ಅವರು ಮಸ್ತ್ ಎಂಜಾಯ್ ಮಾಡಿ ಈ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಇನ್ನು ಬ್ರೋಗೌಡ ಅವರು ಪ್ರೇಮಿಗಳ ದಿನದಂದೇ ನಿಶ್ಚಿತಾರ್ಥ ಆಗಿರುವ ಕುರಿತ ವಿಡಿಯೋ ಹಂಚಿಕೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ರು. ತಮ್ಮ ಮತ್ತು ಮೇಘನಾ ಇಬ್ಬರ ಪ್ರೀತಿ ವಿಚಾರವನ್ನ ಹೇಳುವುದಕ್ಕೆ ಅಂತಾನೆ ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ರು. ಶಮಂತ್ ಗೌಡ ಎಂಗೇಜ್ಮೆಂಟ್ ಆಯಿತು ಎನ್ನುವ ವಿಷಯ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿತ್ತು. ನಾವು 8 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ವಿ. ಯಾರಿಗೂ ಹೇಳದೆ ಆ ಸೀಕ್ರೆಟ್ ಅನ್ನ ಕಾಪಾಡಿಕೊಂಡಿದ್ವಿ. ಕಾಲೇಜಿನಲ್ಲಿ ನನ್ನ ಸ್ನೇಹಿತರದ್ದು ಗೆಟ್ ಟುಗೆದರ್ ಇತ್ತು. ಅದೇ ಸಮಯದಲ್ಲಿ ಫೆಸ್ಟ್ ಕೂಡ ನಡೀತಾ ಇತ್ತು. ಈ ಫೆಸ್ಟ್ಗೆ ಹೋದಾಗ ಅಲ್ಲಿ ಅವರ ಪರಿಚಯ ಆಯಿತು. ಅಲ್ಲಿಂದ ಮುಂದುವರೆದು ಇಲ್ಲಿ ತನಕ ಬಂದಿದೆ. ಹಿಂದೆ ತಿರುಗಿ ನೋಡಿದಾಗ 8 ವರ್ಷ ಆಗಿಬಿಟ್ಟಿದೆ. ಇದು ಸೂಕ್ತವಾದ ಸಮಯ ಅಂದ್ಕೊಂಡು ಮನೆಯಲ್ಲಿ ಒಪ್ಪಿಸಿ ಎಲ್ಲರಿಗೂ ಹೇಳಿದ್ವಿ ಅಂತ ವಿಶ್ವವಾಣಿ ಜೊತೆ ಶಮಂತ್ ಗೌಡ ಹಂಚಿಕೊಂಡಿದ್ರು. ಇದೇ ತಿಂಗಳು ಅಂದ್ರೆ ಮೇ 21ಕ್ಕೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗ್ತಾ ಇರುವ ಶಮಂತ್ ಈಗಾಗಲೇ ಕಿರುತೆರೆ ಹಾಗೂ ಸಿನಿಮಾ ಗಣ್ಯರಿಗೆ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗ್ತಾ ಇರುವ ಶಮಂತ್ ಗೌಡ ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮದುವೆ ಆಮಂತ್ರಣ ನೀಡಿದ್ದಾರೆ. ಆ ಫೋಟೋ ಹಾಗೂ ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಶಮಂತ್ ಬ್ರೋಗೌಡ ಮೂಲತಃ ಉತ್ತರ ಕರ್ನಾಟಕದ ಮೂಲದವರು. ಮೇಘನಾ ಮರಾಠಿಗರು. ಹೀಗಾಗಿ ಎರಡೂ ಕುಟುಂಬದ ಶೈಲಿಯಲ್ಲಿ ಮದುವೆ ನಡೆಯಲಿದೆ. ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾದ ಬಳಿಕ ತಮ್ಮ ಮದುವೆಯ ತಯಾರಿಯಲ್ಲಿ ಶಮಂತ್ ಗೌಡ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಾರೆ. ಮದುವೆ ತಯಾರಿಗೆ ಹೆಚ್ಚು ಸಮಯ ಸಿಕ್ಕಂತಾಗಿದೆ. ಆದರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮುಗಿತಾ ಇದ್ದಂತೆ ತೆಲುಗಿನಲ್ಲಿ ಹೊಸದೊಂದು ಧಾರಾವಾಹಿಯಲ್ಲಿ ನಟಿಸಲಿದ್ದಾರಂತೆ ಬ್ರೋಗೌಡ. ಆದರೆ ಯಾವ ಧಾರಾವಾಹಿಯ ಹೆಸರೇನು ಅನ್ನೋದೆಲ್ಲ ಇನ್ನೂ ಕೂಡ ತಿಳಿಬೇಕಾಗಿದೆ. ನಟ ಶಮಂತ್ ಗೌಡ ತೆಲುಗು ಪ್ರೇಕ್ಷಕರ ಫೇವರೇಟ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈಗಾಗಲೇ ಈ ಹೊಸ ಧಾರಾವಾಹಿಯ ಚಿತ್ರೀಕರಣ ಆರಂಭವಾಗಿದ್ದು ಈ ಮೂಲಕ ಶಮಂತ್ ಗೌಡ ಬಹುಭಾಷಾ ನಟನಾಗಿ ಹೊರಹೊಮ್ಮುತ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಶಮಂತ್ ಅಭಿನಯದ ಹೊಸ ಚಿತ್ರದ ಅಧಿಕೃತ ಘೋಷಣೆ ಕೂಡ ಆಗಿದೆ. ಕನ್ನಡದ ಮೊದಲ ಜಾಂಬಿ ಚಿತ್ರ ಇದು ಎನ್ನುವ ಹೆಗ್ಗಳಿಕೆ ಈ ಚಿತ್ರದ ಪಾತ್ರವಾಗಿದೆ. ಇನ್ನು ಹೆಸರಿಡದ ಈ ಚಿತ್ರಕ್ಕೆ ಬ್ರೋಗೌಡ ಬರೀ ನಾಯಕನಷ್ಟೇ ಅಲ್ಲ, ನಿರ್ಮಾಪಕ ಕೂಡ ಹೌದು. ಇದೊಂದು ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿರುವ ಶಮಂತ್ ಗೌಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಒಟ್ಟಾರೆ ಮದುವೆಯ ಬಳಿಕ ಶಮಂತ್ ಗೌಡ ನಟನೆಯಲ್ಲಿ ಮತ್ತೆ ಬ್ಯುಸಿಯಾಗಲಿದ್ದು ಯಾವ ಸೀರಿಯಲ್ನಲ್ಲಿ ನಟಿಸಲಿದ್ದಾರೆ, ಮುಂದಿನ ಪ್ಲಾನ್ಸ್ ಏನು ಅನ್ನೋದು ಗೊತ್ತಾಗಲಿದೆ.